ನಮಸ್ಕಾರ. ನಾನು ನಿಮ್ಮ ನೈಜ ನಾಯಕ ಬೇಡರ ಪಡೆಯ ರಾಜ್ಯಾಧ್ಯಕ್ಷ ಹಾಗೂ ಡಿವಿಜಿ ವಾಯ್ಸ್ ಮುಖ್ಯಸ್ಥ. ಇವತ್ತು ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಚಾರವನ್ನ ನಿಮ್ಮೆಲ್ಲರಿಗೂ ತಿಳಿಸಬೇಕು. ಇದು ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿರ್ತಕ್ಕಂಥ ನೈಜ ನಾಯಕರಿಗೆ. ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೀನಿ ನೈಜ ನಾಯಕ ಅಂತ ಹೇಳಿದ್ರೆ, ಪ್ಯೂರ್ ನಾಯಕರು, ಎಸ್ಟಿ, ಅನ್ಯ ಜಾತಿಯವರು ವಾಲ್ಮೀಕಿ ಸಮುದಾಯದ ಸರ್ಟಿಫಿಕೇಟ್ ತೆಗೆದುಕೊಂಡ ತಕ್ಷಣವೇ ಪ್ಯೂರ್ ನಾಯಕರಾಗಲ್ಲ. ಅದು ವಂಶ ಪರಂಪರೆಯಿಂದ ಬಂದಿರುತ್ತೆ ನಕಲಿಗಳು ಅಂತ. ಅಂತ ನಕಲಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂತ ಈ ಪ್ರಸನ್ನಾನಂದ ಸ್ವಾಮೀಜಿಯ ಸ್ವಲ್ಪ ಚರಿತ್ರೆಯನ್ನ ಕರ್ನಾಟಕದ ವಾಲ್ಮೀಕಿ ಜನದ ತಿಳಿಸ್ಲಿಕ್ಕೋಸ್ಕರ. ಯಾಕಂದ್ರೆ ಹಿಂದೆ ಊರ್ ನಾಯಕರು, ಮ್ಯಾಚ್ ನಾಯಕರು, ಅವ್ರ ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳಿದ್ದು ಈ ಪುಣ್ಯಾತ್ಮನೆ. ಯಾರೋ ಪ್ರಸನ್ನಾನಂದ ಪುರಿ ಅಂತ ಹೇಳ್ಬಾರ್ದು. ಪುರಿ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಬೇರೆ ಇದೆ. ಪ್ರಸನ್ನಾನಂದ ಸ್ವಾಮೀಜಿ ಅಂತ ಇಟ್ಕೊಂಡಿದ್ದಾರೆ ರಾಜಕಾರಣಿಗಳು. ಯಾಕೆ ಅಂತ ಹೇಳಿದ್ರೆ ಇವ್ರು ಯಾರು ಜನರಿಗೆ ಉಪಯೋಗ ಆಗಿರ್ತಕ್ಕಂಥ ಕೆಲಸಗಳು ಮಾಡಿಲ್ಲ. ಹಿಂದೆ 2008ರಿಂದ ಇವರು ಇಲ್ಲಿಯವರೆಗೂ ಮಠಾಧಿಪತಿಗಳಾಗಿ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಜನರು ಕೇಳೋ ಪ್ರಶ್ನೆಗೆ ಇವ್ರ ಹತ್ರ ಉತ್ತರನೇ ಇಲ್ಲ. ಯಾಕೆಂದ್ರೆ ಇವ್ರದ್ದು ಉದ್ದೇಶ ಒಂದೇ, ವಾಲ್ಮೀಕಿ ಸಮಾಜವನ್ನ ತಳಮಟ್ಟಕ್ಕೆ ಒಯ್ಯಬೇಕು ಎಂಬುದು. ಇದ್ದಿದ್ರೆ ಇವರು ಅತಿ ಹೆಚ್ಚು ಶಿಕ್ಷಣಕ್ಕೋಸ್ಕರ ಕೊಟ್ಟು, ಇವಾಗೇನು ಬೇರೆ ಜನಾಂಗದ ಮಠಾಧಿಪತಿಗಳು ಯಾವ ರೀತಿ ಒತ್ತು ಕೊಡ್ತಾರೆ ಸಮಾಜಕ್ಕೆ, ಆತರ ಒತ್ತು ಕೊಟ್ಟು ಬೆಳೆಸ್ತಾ ಇದ್ರು. ಇಲ್ಲಿ ಏನಾಗ್ತಾ ಇದೆ, ಜಾತ್ರೆ ಆಗ್ತಾ ಇದೆ, ಮಠಾಧಿಪತಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ ಅಂತ ಬಿಂಬಿಸ್ಲಿಕ್ಕೆ ರಾಜಕಾರಣಿಗಳು ಬ್ಯಾಕ್ ಬೋನ್ ಸಪೋರ್ಟ್ ತರ ಇದ್ದಾರೆ. ಅದರಲ್ಲೂ ನಕಲಿಗಳಿದ್ದಾರೆ, ರಾಜಕಾರಣಿಗಳಲ್ಲೂ ನಕಲಿ ರಾಜಕಾರಣಿಗಳಿದ್ದಾರೆ. ಹೇಳ್ತಾ ಹೋದ್ರೆ ವಾಲ್ಮೀಕಿ ಜನಾಂಗದ ಮರ್ಯಾದೆಯನ್ನ ನಾವೇ ತಗೋಬೇಕಾಗುತ್ತೆ. ಆದ್ರೆ ಈಗ ನಾನು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಗಳಲ್ಲಿ ಎಸ್ಟಿ ಇಲಾಖೆಯಿಂದ ವಾಹನಗಳ ಬಾಡಿಗೆಗಳನ್ನ ಕೊಡಬೇಕು ಅಂತ ಈಗಾಗಲೇ ಆದೇಶ ಹೊರಡಿಸಿದಾರಂತೆ. ಈ ಆದೇಶದ ಪ್ರಕಾರ ಯಾರಾದ್ರೂ ಮಾಡಿದ್ರೆ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ತಾಲೂಕು ಅಧಿಕಾರಿಗಳು ತಾಕೀತ್ ಏನಾದ್ರೂ ಮಾಡಿದ್ರೆ ಅವರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ಜರುಗಿಸಲಾಗುತ್ತೆ. ಬೇಡರ ಪಡೆ ತಂಡ ಹಾಗೂ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಾಲ್ಮೀಕಿ ಸಂಘಟನೆಗಳು ಉತ್ತಮ ಸಮಾಜದ ಕಡೆಗೆ ನಡೆಯುತ್ತಿರುವ ಹೋರಾಟಗಾರರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂತ ಮಠಾಧಿಪತಿಗಳಿಗೆ, ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಬರ್ತಾರಂತೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾರಂತೆ. ಆದ್ರೆ ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ಯಾರು ಸೆಲೆಬ್ರಿಟಿಗಳೇ ಇಲ್ವಾ? ಪ್ರಸನ್ನಾನಂದ ಮಠಾಧಿಪತಿ. ಈಗ ಬಿಗ್ ಬಾಸ್ ಸುದೀಪ್ ಅವರು ಹೋದನೇ ಸಲ ಕರೆದ್ರು ಸಮೇತ ಕರೆದಿದ್ದೀನಿ ನಾ ಕರೆದಿಲ್ಲ ಅಂತ ಪೀಠಿಗೆಯಲ್ಲಿ ಇಟ್ಕೊಂಡು ಸುದೀಪ್ ಅಭಿಮಾನಿಗಳು ದಾಂಧಲೆ ಮಾಡಿ, ಯಾಕೆ ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳಿರ್ತಕ್ಕಂಥ ಮಾತಿಗೆ ಸುದೀಪ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ ನಿಜ. ಅದಕ್ಕೆ ಅವ್ರು ಮಾಡಿದ್ದಾರೆ. ಬಟ್ ಈ ಸಾಲ ಕರಿಬೋದಾಗಿತ್ತಲ್ಲ, ಈ ಬಾರಿ ಕರಿಬೋದಾಗಿತ್ತಲ್ಲ. ಯಾಕೆಂದ್ರೆ ಹೋದನೇ ಸಲನೇ ನಾಚಿಕೆ ಆಗಿದೆಯಲ್ಲ ನಿಮ್ಗೆ, ಇನ್ನೇನ್ ಕರಿಯಕ್ಕಾಗುತ್ತೆ ಅಂತನಾ? ನಿಮಗೆ ಅವು ಮೂರು ಇಲ್ಲ ಅಂತ ನಾನಂತೀನಿ. ಇದು ಜನರು ಕೇಳೋಂತ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇಲ್ಲ ಅಂತ ಹೇಳಿದ್ರೆ ನೀವು ಆ ಸೀಟಲ್ಲಿ ಕುತ್ಕೊಳ್ಳಕ್ಕೆ ಯೋಗ್ಯನಲ್ಲ ಅಂತ. ಸುಮಾರು ದಿನಗಳಿಂದ, ಸುಮಾರು ತಿಂಗಳಿಂದ, ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಿರ್ತಕ್ಕಂಥ ನಾಯಕ ಸಮುದಾಯದ ಲೀಡರ್ಗಳಿಗೆ ನೀವು ಉತ್ತರ ಕೊಡಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಗೆದ್ದರದೊಂದು ತಂಡ ಸೋದರದೊಂದು ತಂಡ ಮಾಡ್ಕೊಂಡು ವಾಲ್ಮೀಕಿ ಸಮುದಾಯವನ್ನ ತುಂಡು ತುಂಡು ತುಂಡಾಗಿ ಕತ್ತರಿಸಿ ವಿಭಜನೆ ಮಾಡ್ತಾ ಇದ್ದಾರೆ ಈ ಪ್ರಸನ್ನಾನಂದ. ಯಾರು ಕೇಳಬೇಕು ಇವರನ್ನ? ಕೇಳಬೇಕಾಗಿರ್ತಕ್ಕಂಥ ಯಾರು? ನಿನ್ನೆ ನಡೆದಿರ್ತಕ್ಕಂಥ ದಾವಣಗೆರೆಯಲ್ಲೇ ನಡೆದಿರ್ತಕ್ಕಂಥ ಹಳೆಯ ವಿಚಾರ ಬೇಡ ಬಿಡಿ. ಈಗ ಅಟ್ಲೀಸ್ಟ್ ಮೊನ್ನೆ ಜಿಗಣಿ ಹುಡುಗ ದಾವಣಗೆರೆ ಮಂಜುನಾಥ ರೆಸಿಡೆನ್ಸಿ ಸ್ಕೂಲ್ ನಲ್ಲಿ
ಸತ್ತಿರ್ತಾನೆ ಅಂದ್ರೆ ಆ ಮೇಲ್ಗಡೆಯಿಂದ ಒಂದು ಬಾಯ್ಲರ್ ಬಿದ್ದು ಹಾಸ್ಪಿಟ್ಲಾಗೆ ಅಡ್ಮಿಟ್ ಆಗೋದಕ್ಕಿಂತ ಮುಂಚೆನೆ ಸತ್ತಿದ್ದಾರೆ ಅಂತ ವರದಿಗಳು ಬರ್ತಾ ಇದಾವೆ. ಆ ಮಠದ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಅದು ಬಾನವಳ್ಳಿ ಪಕ್ಕದಲ್ಲಿ ಬಾನವಳ್ಳಿ ಮಠ. ಬಾನವಳ್ಳಿ ಕೇಸು ಬಗೆಹರಿಸಕ್ಕಾಗಲಿಲ್ಲ ಈ ಮಠದಿಪ್ಪಳ್ಳಿ. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಹಾಲಿವಾಡ, ಅಲ್ಲಿಯೂ ಸಹ ಕುರುಬ ಸಮುದಾಯದವರು ಮನೆ ನುಗ್ಗಿ ಹೊಡೆದಿದ್ರು ವಾಲ್ಮೀಕಿ ಸಮುದಾಯದನ್ನ, ಅದನ್ನು ಬಗೆಹರಿಸಕ್ಕಾಗ್ಲಿಲ್ಲ. ಈಗ ಅದ್ರ ಪಕ್ಕದಲ್ಲೇ ಜಿಗಳಿ, ಇದನ್ನು ಬಗೆಹರಿಸಕ್ಕಾಗಲ್ಲ ಅಂದ್ಮೇಲೆ ಇವರು ಆ ತಾಲೂಕಲ್ಲೇ ಇದ್ಕೊಂಡು ಮಠ ಕಟ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಏನು? ಸರ್ಕಾರಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಇಲಾಖೆಗೆ ಹೋಗಿ ನಾನು ಅಲ್ಲಿ ಅಧಿಕಾರಿಗಳು ಭೇಟಿಯಾಗೋಣ ಅಂತ ಹೋದ್ರೆ ಅಧಿಕಾರಿಗಳು ಆಫೀಸ್ಗಳಲ್ಲಿ ಇಲ್ಲ. ಅಧಿಕಾರಿಗಳಿಗೆ ನಾನು ಕರೆ ಮಾಡಿದ್ರೆ, ಸರ್ ರಾಜನಲ್ಲಿ ಮಠಕ್ಕೆ ಬಂದಿದ್ದೀವಿ ಸರ್, ನಿಮ್ದೇ ಜಾತ್ರೆ ಇದೆಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರು ವ್ಯವಸ್ಥೆ ಏನ್ ಮಾಡ್ಬೇಕು ಅಂತ ಹೊರಟಿದ್ದಾನೆ ಅಥವಾ ಏನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಸಮಾಜ ಘಾತಕ ಅಂತ ಹೇಳೋ ಸಮಾಜದ ಅವನತಿಗೆ ಸಮಾಜದ ಕಟ್ಟ ಕಡೆಯ ದಿನಗಳನ್ನೇನಾದ್ರೂ ತೋರಿಸೋದಕ್ಕೋಸ್ಕರ ಈ ಮಠಾಧಿಪತಿ ಬಂದಿದಾರ. ಯಾಕೆ ಅಂತ ಹೇಳಿದ್ರು ಒಂದ್ ದಿವಸದ್ದು 2 ದಿವಸದ್ದು ಅಲ್ಲ. ಅವರ ಡ್ಯಾನ್ಸ್ ಅಂತೂ ಬಿಡಿ, ಭಯಂಕರ ಮಾಡ್ತಾರೆ ಡ್ಯಾನ್ಸು. ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ಹೊರ ರಾಜ್ಯದವರೆಲ್ಲ ಕರೆ ಮಾಡಿದ್ರು, ಏನ್ರಿ ಈ ತರ ಸ್ಟೆಪ್ ಹಾಕ್ತಾರೆ, ಆ ತರ ಸ್ಟೆಪ್ ಡ್ಯಾನ್ಸ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಏನ್ ನಡೀತಾ ಇದೆ? ಇತಿಹಾಸ ಇರ್ತಕ್ಕಂಥ ಸಮಾಜದಲ್ಲಿ ಇಂಥ ಮಠಾಧಿಪತಿಯನ್ನ ಕುಂದ್ರಿಸಿ ಇನ್ನೂ ತಣ್ಣಗಿದ್ದಾರೆ ಅಂತ ಹೇಳಿದ್ರೆ ವಾಲ್ಮೀಕಿ ಜನಾಂಗದಲ್ಲಿ ಏನಿದ್ರ ಅರ್ಥ? ರಾಜಕಾರಣಿಗಳಿಗೆ ಜನಗಳು ಬೇಕು, ಒಪ್ಪಿಗೆ ಅಂತೀನಿ, ಆದ್ರೆ ಇಷ್ಟೊಂದು ಮಾನ ಮರ್ಯಾದೆ ತೆಗೆಯುವಂತ ಮಠಾಧಿಪತಿ ಬೇಕಾ? ಸೋತವ್ರದೆಲ್ಲ ಒಂದ್ ಲೆಕ್ಕ, ಗೆದ್ದವ್ರದೆಲ್ಲ ಒಂದ್ ಲೆಕ್ಕ. ಯಾರು ಗೆದ್ದಿರ್ತಾರೆ, ಯಾರು ಮುಂಚೂಣಿಯಲ್ಲಿ ಇರ್ತಾರೆ, ಯಾರು ಓಡ್ತಾ ಇರ್ತಾರೆ ಅಂತವ್ರು ಬೇಕು ಈ ಮಠಾಧಿಪತಿಗೆ. ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಈ ಸಲ ನೀವೇ ಇರ್ಬೇಕು, ಈ ಸಲ ನೀವೇ ಇರ್ಬೇಕು ಅಂತ ಆಯ್ಕೆ ಮಾಡ್ತಾರೆ. ಜಾತ್ರೆ ಸಮಯದಲ್ಲಿ ಬಿಟ್ರೆ ಮತ್ತಿನ್ಯಾವ ಸಮಯದಲ್ಲೂ ಅವರು ಯಾರ ಭಕ್ತರಿಗೂ ಕಾಣಿಸಲ್ಲ, ಯಾರಿಗೂ ಕಾಣಿಸಲ್ಲ. ಈಗ ಜಾತ್ರೆ ವಿಜೃಂಭಣೆಯಿಂದ ಮಾಡ್ತಾರೆ ಪರಿಶಿಷ್ಟ ಪಂಗಡದ ದುಡ್ಡಲ್ಲಿ. ಈಗ ಎಲ್ಲ ವೆಹಿಕಲ್ಗಳಿಗೂ ಅಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥವ್ರೆ ಬಿಲ್ ಮಾಡಬೇಕು ಆ ಟ್ಯಾಕ್ಸಿಗಳಿಗೆ. ಬಿಗ್ ಬಾಸ್ ಹನುಮಂತನೂ ಸಹ ಬರ್ತಾ ಇದ್ದಾರೆ. ಈ ಸಲ ಸುದೀಪ್ ಅವರಿಗೆ ಆಹ್ವಾನ ಇಲ್ಲ, ಶಶಿಕುಮಾರಿಗೆ ಕೊಡ್ಬೋದು. ಮೋಸ್ಟ್ಲಿ ಕ್ಷತ್ರಿಯ ವಂಶದ ಶಶಿಕುಮಾರ್ ಅವರಿಗೆ ಕೊಡ್ಬೋದು. ಚಿತ್ರನಟರು ಸಿದ್ದರಾಮಯ್ಯನವರು ಕೊಡ್ತಾರೆ. ಸಮಾಜವನ್ನ ತುಳಿತಾ ಇರ್ತಕ್ಕಂಥ ಧೀಮಂತ ನಾಯಕ. ಮೂಡ ಕೇಸಿಂದ ಏನಾಯ್ತು ನೋಡಿದ್ರಲ್ಲ. ಬಟ್ ಇಲ್ಲಿ ವ್ಯವಸ್ಥೆ ಸರಿಯಾಗಬೇಕು ಅಂತ ಹೇಳಿದ್ರೆ ಮೊದಲು ವಾಲ್ಮೀಕಿ ಸಮಾಜದಲ್ಲಿ ನೀವು ಎಚ್ಚೆತ್ಕೊಳ್ಬೇಕು. ನೀವು ಸಮಾಜವನ್ನ ಉಳಿಸುವವರು, ಬೆಳೆಸುವವರು ನೀವು, ಈ ಮಠಾಧಿಪತಿಗಳಲ್ಲ. ಹಾಗಾಗಿ ಆದಷ್ಟು ಬೇಗ ಇದೇ 8ನೇ ತಾರೀಕು ಅಥವಾ 9ನೇ ತಾರೀಕು ಬಾನುವಳ್ಳಿಯಲ್ಲಿ ದ್ವಾರ ಬಾಗಲ್ನ ನಿರ್ಮಿಸ್ತೀನಿ ಅಂತ ಏನ್ ಮಾತು ಕೊಟ್ಟಿದ್ದಾರೆ, ಆ ಮಾತನ್ನು ಉಳಿಸ್ಕೊಂಡೇ ಹೋದ್ರೆ ಆದಷ್ಟು ಬೇಗ ಕಡೆಯ ದಿನಗಳು ಕಾಣಿಸ್ತಾ ಇರ್ತವೆ ಈ ಪ್ರಸನ್ನಾನಂದ ಸ್ವಾಮೀಜಿ ಅವರಿಗೆ. ನಮಸ್ಕಾರ.